ವೆದರ್ ಇಟ್ ಈಸ್ ಅವರ್ ಸೈಟ್ ಇಂಜಿನಿಯರ್ ಇರ್ಬೋದು, ಡಿಸೈನರ್ ಇರ್ಬೋದು, ಕಾರ್ಪೆಂಟರಿಂದ, ಪೇಂಟರಿಂದ, they were helpful and they guided us so much. Never they hesitated to clarify whatever doubts I had. And since I was working, I was available only after 6, but still they were waiting near site till 10 o'clock for me. So I should really tell hats off for their support. And I'm literally happy today in my house. Hi, myself Deepa. ನಾನು ಉಮೇಶ್ ಅಂತ. ಉದಯ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿ ಆರ್ ಫ್ರಮ್ ಬ್ಯಾಂಗ್ಳೂರ್. ವೆನ್ ವಿ ಆರ್ ನಾಟ್ ಎಕ್ಸ್ಪರ್ಟೈಸ್, ಅವ್ರು ನಮಗೆ ಫ್ರಮ್ ಕೋರಿಂದ ಎಲ್ಲ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಸೊ ಆ ವಿಷಯದಲ್ಲಿ ವೆನ್ ಐ ವೆಂಟ್ ಆ್ಯಂಡ್ ಅಪ್ರೋಚ್ ಆರ್ಕಿಟೆಕ್ಟ್ ವೇರ್ ಫಸ್ಟ್ ಡಿಸೈನ್ ಕೊಟ್ರಲ್ಲ, ಐ ವಾಸ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ದೇರ್ ಇಟ್ ಸೆಲ್ಫ್. ಅಲ್ಲಿ ಗೊತ್ತಾಯಿತು, ಓಕೆ ವಾಟ್ ಐ ಡ್ರೆಮ್ಟ್ ಇಟ್ ವಿಲ್ ಕಮ್ ಔಟ್ ಅಂತ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಈಗ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ವಾಟ್ ಐ ಡ್ರೆಮ್ಟ್ ಆ್ಯಂಡ್ ವಾಟ್ ಇಟ್ ಈಸ್ ಹ್ಯಾಸ್ ಕಮ್ ರಿಯಲಿ ಬೆಟರ್ ದ್ಯಾನ್ ದಟ್. ಎಲಿವೇಷನಲ್ಲಿ ವಿ ಟೋಲ್ಡ್ ದಟ್ ಫ್ಯೂ MS ವರ್ಕ್ ಅಂಡ್ CNC ವರ್ಕ್ ಇರಬೇಕು ಅಂತ ಕೇಳಿದ್ವಿ. ಹಾಗಾಗಿ ಆ ಪಾರ್ಟ್ನ ತೊಗೊಂಡು ಬಂದಿದ್ದಾರೆ. ದೆನ್ ಫ್ಯೂ ಕ್ಯಾಡಿಂಗ್ ವರ್ಕ್ಸ್ ಎಲ್ಲ ಇರಬೇಕು ಅಂತ ಹೇಳಿದ್ವಿ. ಸೊ ಫೈನಲಿ ಹೂಎವರ್ ಕೇಮ್ ಆ್ಯಂಡ್ ವಿಸಿಟೆಡ್ ಅವರ್ ಹೌಸ್ ದೇ ಟೋಲ್ಡ್ ಎಲಿವೇಷನ್ ಹ್ಯಾಸ್ ಕಮ್ ಔಟ್ ವೆರಿ ಬ್ಯೂಟಿಫುಲ್. ಪಾರ್ಕಿಂಗಲ್ಲಿ ನಾ ಕೇಳಿದ್ದೆ 2 ಕಾರ್ ಅಥವಾ 2 ಬೈಕ್ಸ್ ನಿಲ್ಸ್ಕೊಳ್ಳೋಷ್ಟು ಜಾಗ ಬೇಕು. ಆಮೇಲೆ ರೆಂಟ್ ಹೌಸ್ ಕೊಟ್ಟಿದ್ದಾರೆ ಮತ್ತು ಲಿಫ್ಟ್ ಪ್ರಾವಿಷನ್ ಇರೋದ್ರಿಂದ ಅದನ್ನು ಅಕಾಮಿಡೇಟ್ ಮಾಡಿದ್ದಾರೆ. ಬಿಲ್ಡೆ ಹೋಮ್ ಅವರೇ ರೆಫರ್ ಮಾಡಿದ್ರು, ಸ್ಟೇರ್ ಕೇಸ್ ಎಲ್ಲ ನೀವು ಗ್ರಾನೈಟ್ಸ್ ತೊಗೊಳಂಗಿದ್ರೆ ಯು ಕ್ಯಾನ್ ಗೋ ಥ್ರೂ ವರ್ಧಮಾನ್ ಆರ್ ವಾಟ್ ಎವರ್, ನಿಮ್ಗೆ ಯಾವುದಾದ್ರೂ ಗೊತ್ತಿದ್ರೆ ನೀವು ಹೋಗ್ಬೋದು ಅಂದರು. ಐ ಫೆಲ್ಟ್ ವರ್ಧಮಾನ್ ಅವ್ರದ್ದು ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಾವು ಫಸ್ಟ್ ಹೇಳಿದ್ದು ಒಂದೇ, ಲಿವಿಂಗ್ ಏರಿಯಾ ತುಂಬ ಸ್ಪೇಷಿಯಸ್ ಆಗಿರಬೇಕು. ಏನಾದರೂ ಒಂದು ಫಂಕ್ಷನ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 50 ಪೀಪಲ್ ಶುಡ್ ಸಿಟ್ ಅಟ್ ಎ ಟೈಮ್ ಅಂದ್ಬಿಟ್ಟು ನಾ ಕೇಳಿದ್ದೆ. ದೇ ಅಕಾಮಿಡೇಟೆಡ್ ಅಸ್. See, puja room is a place where he sits more than 1 hour in a day. So we thought I should give him complete satisfaction there. ಆಮೇಲೆ ಅಲ್ಲಿ ಗ್ಲಾಸ್ ಹಾಕಿ ಕವರ್ ಮಾಡಿರೋದ್ರಿಂದ ಸ್ಕೈಲೈಟ್ದು ಏನಿದೆ ಅದು ಫುಲ್ಲು ದೇವ್ರ ಮೇಲೆ ಕೂಡ ಬೀಳುತ್ತೆ. ಸಮೋಟ ಒಂಥರ ಗ್ರೇಸ್ಫುಲ್ ಆಗುತ್ತೆ. ಆ ರೇಸ್ ಆ ನೈಟಲ್ಲಿ ನಾನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ಸೊ ಆಮೇಲೆ ಅದನ್ನು ಇಂಟೀರಿಯರ್ ಕೂಡ ತುಂಬ ಲುಕ್ ವೈಸ್ ದೇ ಬ್ರಾಟ್ ಸೋ ನೈಸ್ಲಿ. ಆ ಗೋಪುರಂ ಸ್ಟೈಲಲ್ಲೇ ತೊಗೊಂಡು ಬಂದಿದ್ದಾರೆ. ಸೊ ಐ ಲೈಕ್ ದ ಪೂಜಾ ರೂಮ್ ವೆರಿ ಮಚ್ ಇನ್ ಮೈ ಹೌಸ್. ಎಕ್ಸ್ಟರ್ನಲ್ ಸ್ಟೇರ್ ಕೇಸ್ ಬೇಡ ಅಂತ ಹೇಳಿದೆ, ಯಾಕೆಂದರೆ ಲಿಫ್ಟ್ ಇರೋದ್ರಿಂದ ಡಬಲ್ ಪ್ಲೇಸ್ ಕೊಡೋಕ್ಕೆ ನನಗೆ ಸಾಧ್ಯ ಆಗಲಿಲ್ಲ. ಇಟ್ ಬಿಕಮ್ ಸ್ಮಾಲರ್ ಅಂದ್ಬಿಟ್ಟು ಕೇಳಿದ್ದೆ. ದೇ ಮೇಡ್ ಎ ಸ್ಟೇರ್ ಕೇಸ್ ಸರೌಂಡಿಂಗ್ ದ ಲಿಫ್ಟ್ ಇಟ್ ಸೆಲ್ಫ್. ಸೊ ಅಲ್ಲಿ ನನಗೆ ಸ್ವಲ್ಪ ಸ್ಪೇಸ್ ಉಳಿತು. ಸೊ ಹೀಗಾಗಿ ನನಗೆ ಕಂಫರ್ಟಾಗಿ ಒಬ್ಬರು ಆರಾಮಾಗೆ ಒಂದು 2-3 ಫ್ಯಾಮಿಲಿ ಸ್ಟೇ ಮಾಡೋಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಸೊ ನಾನು ಹೇಳಿದೆ, ನಂಗೆ ಆದಷ್ಟು ಚಿಕ್ಕ ಕಿಚನ್ ಕೊಡಿ, ಶುಡ್ ಅಕಾಮಿಡೇಟ್ ಎವ್ರಿಥಿಂಗ್, ಎವ್ರಿಥಿಂಗ್ ಶುಡ್ ಬಿ ಹ್ಯಾಂಡಿ ಅಂತ ನಾನು ಕೇಳಿದ್ದೆ. ಅದೇ ಥರ ಡಿಸೈನ್ ಮಾಡಿಕೊಟ್ರು. ಅದರೊಳಗಡೆ ದೊಡ್ಡ ಫ್ರಿಡ್ಜ್ ಬೇಕು ಅಂತ ಹೇಳಿದೆ. ಸೊ ಎಲ್ಲವೂ ಅಲ್ಲೇ ಅಕಾಮಿಡೇಟ್ ಮಾಡಿದ್ದಾರೆ. ಸೊ ಐ ಫೆಲ್ಟ್ ಇಟ್ ಹ್ಯಾಸ್ ಕಮ್ ಔಟ್ ನೈಸ್ಲಿ. ನಾನೇನು ಅಂದ್ಕೊಂಡಿದ್ದೆ ಕಿಚನಲ್ಲಿ ಏನೇನೆಲ್ಲ ಬರಬೇಕು ಅದೆಲ್ಲ ಬಂದಿದೆ ಸರ್. ಮಗಳೊಬ್ಳಿದ್ದಾಳೆ ಛಾಯಾ, ಅವಳಿಗೆ ಸಪ್ರೇಟಾಗಿ ಒಂದು ರೂಮ್ ಕೊಡಬೇಕಿತ್ತು. ಮತ್ತು 1 ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ಡ್ ವಾಕ್-ಇನ್ ವಾರ್ಡ್ರೋಬ್ ಕೂಡ ಬೇಕು ಅಂದೆ. ಆಮೇಲೆ ಒಂದು ಲಿವಿಂಗ್ ಏರಿಯಾ ತೊಗೊಂಡೆ. ಆಫ್ಟರ್ ಗಿವಿಂಗ್ ಕಟ್ಔಟ್ ಏರಿಯಾ ವಿ ಟುಕ್ ಲಿವಿಂಗ್ ಏರಿಯಾ ವೇರ್ ವಿ ಕ್ಯಾನ್ ಸ್ಪೆಂಡ್ ಲಿಟಲ್ ಮೋರ್ ಟೈಮ್ ಇನ್ ಈವ್ನಿಂಗ್ ಟೈಮ್ಸ್. ಅಟ್ಯಾಚ್ಡ್ ಬಾಲ್ಕನಿ ಕೂಡ ಇದೆ ಅದಕ್ಕೆ. ಲಿವಿಂಗ್ ಏರಿಯಾಯಿಂದ ಔಟ್ ಬಂದರೆ ಬಾಲ್ಕನಿ ಸಿಗುತ್ತೆ ನಿಮಗೆ. ಫಸ್ಟ್ ಮನೆ ಕಟ್ಟುವಾಗಲೇ ಕೇಳಿದ್ದು ಒಂದೇನಂದರೆ ವಿ ವಾಂಟ್ ಸಫಿಷಿಯೆಂಟ್ ಏರ್ ಆ್ಯಂಡ್ ಸನ್ಲೈಟ್ ಅಂತ. ಆ್ಯಕ್ಚುಲಿ 6 o'clock ನಾವು ಮನೆಗೆ ಬರ್ತೀವಿ, ಆಗ ಡಾರ್ಕ್ನೆಸ್ಸಲ್ಲಿ ಒಳಗೆ ಬರೋ ಚೆನ್ನಾಗಿರಲ್ಲ. ಹಂಗಂತ 24 hours ಲೈಟ್ ಯೂಸ್ ಮಾಡೋಕ್ಕೂ ಆಗಲ್ಲ. ಸೊ ವಿ ಟೋಲ್ಡ್ ಇನಫ್ ಸನ್ಲೈಟ್ ಬೀಳಬೇಕು ಅಂತ ಹೇಳಿದ್ವಿ. ಐ ಥಿಂಕ್ ಬ್ರಾಡ್ ವಿಂಡೋಸ್ ದೇ ಹ್ಯಾವ್ ಗಿವನ್ ಎವ್ರಿವೇರ್ ಫಾರ್ ಅಸ್. Till 6 o'clock I did not put any light.
So it has come very nicely. The team support, what they gave us is very unique. I think they had done the most beautiful work for me. ಲೈಕ್ ಏನು ಬೇಕು ನಮಗೆ ಒಂದು ಹೋಮಿಗೆ ಬಂದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಅಲ್ಲಿ ಕೂತಿರುವಾಗ ನಮ್ಗೆ ವಿ ಹ್ಯಾವ್ ಗಾಟ್ ಸ್ಯಾಟಿಸ್ಫೈಡ್ ಅಂದರೆ ಡೆಫಿನೆಟ್ಲಿ ಐ ಶುಡ್ ಸಜೆಸ್ಟ್ ದ ಪೀಪಲ್ ಹೂ ಆರ್ ಇನ್ ನೀಡ್ ಆಫ್ ದಟ್. ಮೈ ಫ್ರೆಂಡ್ಸ್ ಲವ್ ದ ಹೌಸ್. ಗೃಹ ಪ್ರವೇಶಕ್ಕೆ ಬಂದವರು ಕೂಡ, ಬಿಕಾಸ್ ಅವರಿಗೆಲ್ಲ ತುಂಬ ಇನಿಷಿಯಲ್ ಕಟ್ಟೋ ಟೈಮಲ್ಲಿ, ಫೌಂಡೇಶನ್ ನಡೆಯೋ ಟೈಮಲ್ಲಿ ಐ ಸೆಂಡ್ ದಮ್ ಫೋಟೋಸ್, ಬಟ್ ಬಂದ ತಕ್ಷಣ ಎಲ್ಲರೂ ಶಾಕಲ್ಲಿದ್ದರು. ಆಫ್ಟರ್ 20 years ಐ ಥಿಂಕ್ ಐ ಫೆಲ್ ಸೋ ಲೈಕ್ ರಿಲ್ಯಾಕ್ಸ್ಡ್. ಎಲ್ಲರೂ ಬಂದು ತುಂಬ ಚೆನ್ನಾಗಿ ಕಟ್ಟಿದ್ದೀರಾ. ಐ ಥಿಂಕ್ ನನ್ ಆಫ್ ದ ಪರ್ಸನ್ ಟೋಲ್ಡ್ ಇಲ್ಲ ಅದೊಂದು ಮಾಡಬೇಕಿತ್ತು, ನೀವು ಅದೊಂದು ಇರಬೇಕಿತ್ತು ಅಂತ ಯಾರೂ ಹೇಳಿಲ್ಲ. ರಿಲೇಟಿವ್ಸ್ ವರ್ ಸೋ ಹ್ಯಾಪಿ ದಟ್ ತುಂಬ ಚೆನ್ನಾಗಿ ಕಟ್ಟಿದೆಯಾ, ನೆಮ್ಮದಿಯಾಗಿರು ಅಂತ ಹೇಳಿದ್ರೆ. We all three are so happy. Whatever we dreamt has come into reality. Entire team is very good and accommodative. Bunny, let's build a home.